ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮಗನಿಗೆ ಕೈ ಫ್ರ್ಯಾಕ್ಚರ್ ಆಗಿದೆ ಅಂತ, ಹಾಗಾಗಿ ಅವನು ಸ್ಕೂಲ್ಗೆ ಹೋಗ್ತಾ ಇಲ್ಲ. ಆ್ಯಂಡ್ ಹಸ್ಬೆಂಡ್ ಕೂಡ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಲೇಟಾಗಿ ವರ್ಕ್ ಶುರು ಮಾಡ್ತೀನಿ ಅಂತ ಹೇಳಿದ್ದು. ಸೊ ಹಾಗಾಗಿ ನಾನು ಎದ್ದಿದ್ದು 8 ಗಂಟೆಗೆ, ಇನ್ನೂ 5 ನಿಮಿಷ ಇದೆ ಅವಾಗ ಎದ್ದಿದ್ದೀನಿ. ಇನ್ನೂ ಲೇಟಾಗಿ ಹೇಳೋ ಪ್ಲ್ಯಾನ್ ಇತ್ತು, ಅದಕ್ಕಿಂತ ಮುಂಚೆ ಮಗಳು ಎದ್ಬಿಟ್ಲು. ಮತ್ತು ನಾನು ಮಲ್ಕೊಂಡು ಏನು ಮಾಡಲಿ ಅಂತ ಎದ್ದಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಅವರಿಬ್ಬರು ಮಲ್ಕೊಂಡಿದ್ದಾರೆ, ಇವಳು ಎದ್ದು ನೋಡ್ತಾ ಇದ್ದಾಳೆ ನಾನು ಹೇಗೆ ಕಿರಿಕಿರಿ ಮಾಡಲಿ, ಹೇಗೆ ಅವರನ್ನು ಎಬ್ಬಿಸ್ಲಿ ಅಂತ. ಹಾಗೆ ನಾನು ಎದ್ದು ಬೆಡ್ಶೀಟ್ ಎಲ್ಲ ಮಡಚಿ ಬೆಡ್ನೊಂದು ಇಟ್ಟಿದ್ದೀನಿ. ಹಾಗೆಯೇ ಉಳ್ದಿದ್ದ ಕೆಲಸನೆಲ್ಲ ಮಾಡ್ತಾಯಿದ್ದೀನಿ. ನನ್ನ ಬೆಳಗಿನ ಕೆಲಸ, ಬ್ರಷ್ ಮಾಡು, ಅದು ಇದು ಎಲ್ಲ ಇರುತ್ತಲ್ಲ ಮನೆ ಕೆಲಸ ಎಲ್ಲ, ಅದನ್ನು ಮಾಡೋದಕ್ಕೆ ಅಂತ ಹೊರಟಿದ್ದೀನಿ. ನಾನು ಹಿಂದೆನೇ ಬರ್ತಾಳೆ, ನೋಡ್ತಾ ಇರಬೇಕು. ಒಂದು ಕಣ್ಣು ಅವಳ ಹತ್ರನೇ ಇರಬೇಕಾಗತ್ತೆ ನಂದು. ಸೊ ಏನು ಮಾಡಬೇಕಿದ್ರೂ ಒಂದು ಕಣ್ಣು ಅವಳನ್ನೇ ನೋಡ್ತಾ ಇದೆ. ಏಕೆಂದರೆ ಅವಳದೊಂದೇ ಭಯ, ಸಿಕ್ಕಿದೆಲ್ಲ ಬೈ ಹಾಕೋದು. ಎಷ್ಟೇ ಮನೆ ನೀಟಿಟ್ರೂ ಏನಾದರೂ ಅವಳಿಗೆ ಸಿಗ್ತಾ ಇರುತ್ತೆ, ಹಾಕ್ತಾನೇ ಇರ್ತಾಳೆ. ಅದೊಂದೇ ಭಯ ನನಗೆ. ಹಾಗೆ ನನಗೆ ಇವತ್ತು ಬೆಳಗ್ಗೆ ಎದ್ದಾಗಿನಿಂದ ತಲೆ ಸುತ್ತಾನೇ ಇದೆ. ಇದು ಹೇಗಾಗ್ತಾ ಇದೆ ಅಂದರೆ, ಇತ್ತೀಚೆಗೆ ನಾನು ಬರೀ ಕೇಳ್ತಾ ಇರೋದೆಲ್ಲ ಸ್ಯಾಡ್ ನ್ಯೂಸೇ. ಅದರ ಬಗ್ಗೆ ಥಿಂಕ್ ಮಾಡ್ತಾ, ಮತ್ತು ನಮ್ಮ ಮನೇಲಿ ಕೂಡ ಸಿಚುವೇಶನ್ ಅದೇ ರೀತಿ ಇದೆ. ಇದನ್ನೆಲ್ಲ ಒಂದು ಸ್ವಲ್ಪ ಓವರ್ ಥಿಂಕ್ ಮಾಡ್ತೀನಿ. ಅದರ ಜೊತೆಗೆ ನನಗೆ ಲೋ BP ಪ್ರಾಬ್ಲಮ್ಮು ಇದೆ. ಅದಕ್ಕೆ ನಾನು ಉಪ್ಪಿನಂಶ ಜಾಸ್ತಿ ತಗೊಳ್ತೀನಿ. ಆದ್ರೂ ಕೂಡ ಇವತ್ತು ಜೋರಾಗಿ ತಲೆ ಸುತ್ತ ಇತ್ತು. ಹಾಗಾಗಿ ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ, ಇವತ್ತಂತೂ ಸಿಕ್ಕಾಪಟ್ಟೆ ತಲೆ ಸುತ್ತಾ ಇತ್ತು. ತುಂಬ ರೆಸ್ಟ್ ತಗೊಂಡು ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಯಾಕೆ ಹೀಗಾಗ್ತಾ ಇದೆ ಗೊತ್ತಿಲ್ಲ. ಇನ್ನೊಂದು ಸಲ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಗಳನ್ನ ಎತ್ಕೊಂಡು ಕಿಚನ್ಗೆ ಹೋಗಿ ಅಡುಗೆ ಶುರು ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಮಗ ಇದ್ದ, ಅವನ ಜೊತೆ ಸ್ವಲ್ಪ ಹೊತ್ತು ಆಡೋದಕ್ಕೆ ಬಿಟ್ಟೆ. ಅವನು ಬೇರೆ ಒಂದೇ ಕೈ ಇರೋದು, ಇಬ್ಬರು ಆಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಫ್ರೀ ಆಯಿತು, ಇಲ್ಲಾಂದರೆ ಇಟ್ಕೊಂಡೇ ಕೆಲಸ ಮಾಡಬೇಕು. ಅವಳು ಎದ್ದಿದ್ರೆ ಸ್ವಲ್ಪ ಕಷ್ಟ ಅಡುಗೆ ಎಲ್ಲ ಮಾಡೋದು. ಹಾಗೆ ನಾವು ಎದ್ದು ಕೂಡಲೇ ಎಲ್ಲರೂ ನೀರು ಕುಡಿತೀವಿ. ನಾವು ನೀರು ಕುಡಿಬೇಕಿದ್ರೆ ಅವಳು ನನಗೂ ಬೇಕು ಅಂತ ಒಂದು ಸೌಂಡ್ ಮಾಡ್ತಾ ಇರ್ತಾಳೆ. ಹಾಗಾಗಿ ಅವಳಿಗೂ ಬಾಟಲೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ಕುಡಿತಾಳೆ ಅವಳು. ಸೂಪರ್ ಹೀರೋ ತೋಜುಂಡವಳು ಕೈ ಜನ ಸೂಪರ್ ಹೀರೋ. ಇಲ್ಲಿ ನಾನು ಮಗಳ ಬೆಳಗಿನ ಫುಡ್ಗೆ 3 ಖರ್ಜೂರನ ನೀರಲ್ಲಿ ನೆನೆಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸಾಗುನ ಕೂಡ ನೆನೆಸಿಡ್ತಾ ಇದ್ದೀನಿ. ಅದು ನೆನೆಯೋ ಹೊತ್ತಿಗೆ ನಾನು ನಮ್ಮ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗಿವತ್ತು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಹೇಗೂ ಲೇಟಾಗಿ ಇದ್ದಿದ್ದಲ್ವಾ, ಉಪ್ಪಿಟ್ಟು ಬೇಗ ಆಗುತ್ತೆ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಬಜಾ ಕೂಡ ಅರ್ದಿಟ್ಕೊಂಡು ಮಗಳಿಗೆ ಕೊಡ್ತಾ ಇದ್ದೀನಿ. ಇದರ ಬಗ್ಗೆ ಕೇಳಿದ್ರಿ ಯಾವಾಗೆಲ್ಲ ಕೊಡ್ತೀರಾ ಅಂತ. ನಾನು ವಾರದಲ್ಲಿ 2 ಸಲ ಅಥವಾ 1 ಸಲ ಬಜಾನ ಕೊಡ್ತೀನಿ. ಒಂದೊಂದು ವಾರದಲ್ಲಿ ಮರ್ತು ಹೋಗುತ್ತೆ. ಅಂಥ ವಾರ ಏನು ಮಾಡ್ತೀನಿ ಅಂದರೆ, ನೆಕ್ಸ್ಟ್ ಬರೋವಂಥ ವಾರದಲ್ಲಿ 2 ಸಲ ಕೊಡ್ತೀನಿ. ಇದಕ್ಕೆ ಇಂಥದೇ ದಿನ ಅಂತ ಏನು ಫಿಕ್ಸ್ ಮಾಡಿ ಇಟ್ಕೊಂಡಿಲ್ಲ. ಇದನ್ನು ಕೊಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ಆ ನಾಲ್ಗೆ ಮೇಲೆ ವೈಟ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಹಾಗೆ ಕೆಮ್ಮು ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಗಂಟ್ಲು ಕಟ್ಕೊಂಡಂಗೆಲ್ಲ ಇದ್ದರೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಮಾತು ಬರುತ್ತೆ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಸುಳ್ಳು. ಇದರಿಂದ ಹೆಲ್ಪ್ ಆಗೋದು ನಾಲಿಗೆ ಕ್ಲಿಯರ್ ಆಗುವಂಥದ್ದು ಮಾತ್ರ. ಕೊಟ್ಟರೆ ಒಳ್ಳೆಯದು. ಕೆಮ್ಮೆಲ್ಲ ಇದ್ದಾಗ ಕೊಟ್ಟರೆ ಅದು ಸ್ವಲ್ಪ ರಿಲೀಫ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಕೊಡ್ತಾ ಇದ್ದೀನಿ. ಅವಳಿಗೆ ಚೂರು ಇಷ್ಟ ಇಲ್ಲ ಇದನ್ನು ತಗೊಳ್ಳೋದು. ಅದು ಬಂದಾಗಲೇ ತಲೆಲ್ಲಾಡಿಸ್ತಾಳೆ ಬೇಡ ಬೇಡ ಅಂತ. ಸೊ ಅದು ಫೋರ್ಸ್ ಮಾಡಿ ಕೊಡ್ತೀನಿ. ಸೊ ಹೇಗೆ ಅಳ್ತಾ ಇದ್ದಾಳೆ ನೋಡಿ. ಹಾಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ. ಅದರ ಜೊತೆಗೆ ಈ ಸೈಡ್ ಟೀಗೆ ಕೂಡ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ನನ್ನ ಮಗನಿಗೆ ಇಷ್ಟ ಆಗೋದಿಲ್ಲ. ಬೆಳಿಗ್ಗೆನೇ ಒಂದು ಸಲ ಬಂದು ಕೇಳಿದ ಏನು ಮಾಡ್ತಾ ಇದೆಯಾ ಅಂತ. ಉಪ್ಪಿಟ್ಟು ಅಂದರೆ ಆವಾಗಲೇ ಸಜ್ಜಿಗೆ ಅಂತ ರಾಗ ಹೇಳ್ದ. ಅವನಿಗೆ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ಅವನಿಗಾಗಿ ರಾಗಿ ದೋಸೆ ಮಾಡ್ತಾ ಇದ್ದೀನಿ. ಇದು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್. ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಮಗಳಿಗಾಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೀರು ಕುದ್ದಾದ ಮೇಲೆ ಆವಾಗಲೇ ನೆನೆಸ್ಕೊಂಡಿರುವಂತಹ ಸಾಬುದಾನನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಹಾಗೆ ಖರ್ಜೂರನ ಕೂಡ ನೆನೆಯೋದಕ್ಕೆ ಹಾಕಿದ್ದೆ. ಆ ಖರ್ಜೂರನ ಬೀಜ ತೆಗೆದು ಗ್ರೈಂಡ್ ಮಾಡ್ಕೊಳ್ತೀನಿ. ವಿತ್ ಆ ನೀರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಅದಾದ ಮೇಲೆ
ಸೋಸ್ಕೊಳ್ಬೇಕು. ಇಲ್ಲಾಂದರೆ ಅದರಲ್ಲಿ ಸಿಪ್ಪೆ ಆಮೇಲೆ ಏನಾದರೂ ಎಡೆಯಲ್ಲಿ ಸಿಗುತ್ತೆ ಅಲ್ಲ, ಹಾಗಾಗಿ ಚೆನ್ನಾಗಿ ಸೋಸ್ಕೊಂಡ್ರೆ ನಮಗೆ ಪೇಸ್ಟ್ ಥರನೇ ಸಿಗುತ್ತೆ. ಹಾಗೆ ಅದನ್ನು ಒಟ್ಟಿಗೆ ಬೇಯಿಸ್ಕೊಳ್ತೀನಿ. ಏನು ಖರ್ಜೂರದ ಪೇಸ್ಟ್ ಮತ್ತು ಈ ಸಾಬುದಾನನ ಒಟ್ಟಿಗೆ ಬೇಯಿಸ್ಕೊಳ್ತೀನಿ. ಆವಾಗಲೇ ಒಂದು ಸ್ವಲ್ಪ ಬೆಂದಿತ್ತು. ಇದರ ಜೊತೆಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 10 ನಿಮಿಷ ಹಿಡಿಯುತ್ತೆ. ಆ ನೀರೆಲ್ಲ ಹೋಗಿ ಗಟ್ಟಿ ಆಗೋದಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ಸೊ ಅಲ್ಲಿ ತನಕ ಬೇಯಿಸ್ಕೊಳ್ತೀನಿ. ಆವಾಗಲೇ ತುಂಬ ಇತ್ತು. ಇದು ಕುದ್ದು ಇಷ್ಟ ಆಗಿದೆ, ಹಾಗೆ ಚೆನ್ನಾಗಿ ಬೆಂದಿದೆ ಕೂಡ. ಇವಾಗ ಇದನ್ನು ಆಫ್ ಮಾಡ್ತೀನಿ. ಹಾಗೆ ಬೌಲಲ್ಲಿ ಹಾಕಿದ್ಮೇಲೆ ಕೂಡ ಅಷ್ಟೇ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಇನ್ನೂ. ಆವಾಗ ಮಗುಗೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ಹೇಳಬೇಕಂದ್ರೆ, ನಾನು ಹೇಳಿದ್ದೆ ಬೆಳಗಿನ ಹೊತ್ತು ನನ್ನ ಮಗಳಿಗೆ ಏನನ್ನೂ ತಿನ್ನೋದಿಲ್ಲ ಅಂತ. ಅವಳು ತಿನ್ನೋದಿಲ್ಲ ಅಂತ ನಾನು ಸುಮ್ಮನೆ ಬಿಡೋದಿಲ್ಲ, ಏನಾದರೂ ಪ್ರಯತ್ನ ಪಡ್ತಾನೇ ಇರ್ತೀನಿ. ನಾನು ಇದಕ್ಕಿಂತ ಮುಂಚೆ ಒಂದು ಸಲ ಸಾಬುದಾನದ್ದು ಬೇರೊಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ. ಹಾಗೆ ಇದು ತುಂಬಾ ಇಷ್ಟ ಆಯಿತು ನನ್ನ ಮಗಳಿಗೆ ಕೊಟ್ಟಾಗ. ಸ್ವಲ್ಪ ಖರ್ಜೂರನ ಜಾಸ್ತಿ ಹಾಕಿದ್ದೀನಿ, ಹಾಗಾಗಿ ಸ್ವೀಟ್ ಆಯಿತೋ ಏನೋ ಗೊತ್ತಿಲ್ಲ, ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಮ ಮಕ್ಕಳು ಏನಾದರೂ ತಿಂದಿಲ್ಲ ಅಂದರೆ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ, ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀನಿ. ಆದರೆ ಇದನ್ನು ಡೈಲಿ ಕೊಡಬಾರ್ದು. ಏನಕ್ಕೆ ಅಂದರೆ ಡೈಲಿ ಕೊಟ್ಟರೆ ಬೋರ್ ಆಗುತ್ತೆ. ಒಂದು 4 ದಿವಸಕ್ಕೊಂದು ಸಲ ಇದನ್ನು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ನನ್ನ ಮಗಳು ಅಂತೂ ಇದನ್ನು ಒಂದು 3/4 ಕಪ್ಪಷ್ಟು ನಾನು ಮಾಡಿದ್ದೆ. ಒಂದು ಸ್ವಲ್ಪ ಬಿಟ್ಟಲು, ಆಲ್ಮೋಸ್ಟ್ ತಿನ್ನಲು, ಖುಷಿಪಟ್ಟು ತಿನ್ನಲು. ಫಸ್ಟ್ ಒಂದು 2 ಬೈಟ್ ತಿಂದಾಗ ಏನೋ ಜೆಲ್ಲಿ ತಿಂದಂಗೆ ಅನಿಸುತ್ತೆ, ಏನೋ ಗೊತ್ತಿಲ್ಲ, ತುಂಬಾ ಖುಷಿಪಟ್ಟು ತಿನ್ನಲು. ನನಗೂ ನಾವು ಮಾಡಿದ್ದಕ್ಕೂ ಏನೋ ಒಂದು ತಿಂತಾ ಇದ್ದಾರೆ ಅಂದರೆ ನಮಗೊಂದು ಸಮಾಧಾನ ಆಗುತ್ತಲ್ಲ, ಅದೇ ರೀತಿ ಆಯಿತು ನನಗೆ. ಹಾಗಾಗಿ ಈ ರೆಸಿಪಿನ ನಾನು ಖಂಡಿತ ನೀವು ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಚೆನ್ನಾಗಿ ಅನಿಸುತ್ತೆ, ಸ್ವೀಟ್ ಆಗಿರುತ್ತೆ. ನಾನು ಕೂಡ ಒಂದು 2 ಸ್ಪೂನ್ ತಿಂದು ನೋಡಿದೆ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಖರ್ಜೂರ ಎಲ್ಲ ಹಾಕಿರೋದ್ರಿಂದ. ಟ್ರೈ ಮಾಡಿ ಒಂದು ಸಲ. ಅದಾದಮೇಲೆ ಸ್ನಾನ ಮಾಡಿ ಅವಳನ್ನು ಮಲಗಿಸಿದ್ದೆ. ಅವತ್ತು ನನಗೆ ಸಿಕ್ಕಾಪಟ್ಟೆ ತಲೆ ಸುತ್ತಿತ್ತು. ನಾನು ಕೂಡ ಅವಳ ಜೊತೆ ಮಲಗಿ ರೆಸ್ಟ್ ತಗೊಂಡೆ. ಎದ್ದಾದಮೇಲೆ ಇಲ್ಲಿ ಅಪ್ಪ ಮಗ ಅವಳ ಜೊತೆ ಆಡ್ತಾ ಇದ್ದಾರೆ. ಅದಾದಮೇಲೆ ನಾನು ಇಲ್ಲಿ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಫ್ರೆಶ್ ಆಗಿ ಪಾಲಕ್ ತರಿಸಿದ್ದೆ. ತುಂಬಾ ಚೆನ್ನಾಗಿತ್ತು. ಇವಾಗ ಏನಂದರೆ ಮಗನಿಗೆ ಕೈಗೆ ಅಂದರೆ ಅದು ಬೋನ್ ಆಗಿರೋದ್ರಿಂದ ಆ ಬೋನಿಗೆ ಹೆಲ್ಪ್ ಆಗುವಂಥ ಏನಾದರೂ ಕರಿಗಳನ್ನೆಲ್ಲ ಮಾಡ್ತಾಯಿರ್ತೀನಿ, ಏನೇ ಫುಡ್ಗಳನ್ನು ಪ್ರಿಪೇರ್ ಮಾಡ್ತಾಯಿರ್ತೀವಿ. ಸೊ ಪಾಲಕ್ಕಲ್ಲಿ ತುಂಬಾ ಕ್ಯಾಲ್ಶಿಯಮ್ ಇರೋದ್ರಿಂದ ಪಾಲಕ್ನ ಪ್ರಿಪೇರ್ ಮಾಡೋಣ. ಅಂದರೆ ಅವನಿಗೆ ಪನ್ನೀರ್ ತುಂಬ ಇಷ್ಟ. ಪಾಲಕ್ ಅಷ್ಟೊಂದು ಇಷ್ಟಪಡೋದಿಲ್ಲ. ಪಾಲಕ್ ಪನ್ನೀರ್ ಮಾಡೋಣ ಅಂತ ಪಾಲಕ್ ತರಿಸಿದ್ದೆ. ಇದರಲ್ಲೇ ಸ್ವಲ್ಪ ಪಾಲಕ್ ತೆಗೆದು ಮಗಳಿಗೆ ಕೂಡ ಫುಡ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವಳಿಗೆ ಹೇಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂದರೆ, ಒಂದು 4 ಪಾಲಕ್ ತಗೊಂಡು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೈಸು, ಈ ಪಾಲಕ್ ಸೊಪ್ಪು ಮತ್ತು ಅವಳಿಗೆ ತರಕಾರಿ ಬೇಕಾಗುತ್ತೆ ಸೈಡಲ್ಲಿ ಏನಾದರೂ ತಿನ್ನೋದಕ್ಕೆ. ಅದಕ್ಕಾಗಿ ನಾನು ಸಿಹಿ ಕುಂಬಳಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ ಹಾಗೆ ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು 4-5 ವಿಸಿಲ್ ಬರೆಸ್ತೀನಿ. ತೈ ತೈ ಮನ್ ತೈ 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 ಉಂತ್ಲೆಂಚ ಸ್ಟ್ಯಾಂಡ್ ಕ್ಲಾಪ್ ಕ್ಲಾಪ್ ಮನ್ಪ ಕ್ಲಾಪ್ 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 ಮನ್ಪಗ ಬಲೆ. ಮಕ್ಕಳಿಬ್ರು ಆಡ್ತಾ ಇದ್ದಾರೆ. ಹಾಗೆ ಕೆಲವೊಂದೊಂದು ಆ್ಯಕ್ಟಿವಿಟಿನ ಮಾಡ್ತಾ ಇರ್ತಾಳೆ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನನ್ನ ಮಗಳು ಏನೇನು ಮೈಲ್ ಸ್ಟೋನ್ನ ಕಂಪ್ಲೀಟ್ ಮಾಡಿದ್ದಾಳೆ ಅಂತ ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಲಂಚಲ್ಲಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಅದಕ್ಕೆ ನಾನು ಚಪಾತಿ ಮಾಡಿದ್ದೆ. ನನ್ನ ಮಗನಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ನಾವು ನಾನ್ ವೆಜಿಟೇರಿಯನ್ ಆಗಿದ್ರೂ ಕೂಡ ಅವನು ಏನೇ ಚಿಕನ್, ಮಟನ್, ಫಿಶ್ ಏನು ಕೊಟ್ಟರು ತಿನ್ನೋದಿಲ್ಲ. ಬಟ್ ಪನ್ನೀರ್ ಅಂದರೆ ಸಾಕು, ಅವನಿಗೆ ಎಲ್ಲ ಪೀಸ್ ಬೇಕು ಅಂತ ಹೇಳ್ತಾನೆ. ಹಾಗಾಗಿ ಇವತ್ತು ಅವನಿಗೋಸ್ಕರ ಅಂತಲೇ ಪ್ರಿಪೇರ್ ಮಾಡಿರೋದು. ಸೊ ಇದು ನಮ್ಮ ಮಧ್ಯಾಹ್ನದ ಲಂಚು. ಹಾಗೆ ಮಗಳಿಗೆ ಏನು ಫುಡ್ ಪ್ರಿಪೇರ್ ಮಾಡಿದೆ ಅದನ್ನು ಮ್ಯಾಶ್ ಮಾಡಿಬಿಟ್ಟು ಸೈಡಲ್ಲಿ ಬೇಯಿಸ್ಕೊಂಡಿರುವಂತಹ ಸಿಹಿ ಕುಂಬಳಕಾಯಿನ ಕೂಡ ಇಟ್ಟಿದ್ದೀನಿ. ಸೊ ಅದನ್ನು ತಿನ್ನಿಸ್ತಾ ಇದ್ದೀನಿ.
ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.